Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಸೂರಜ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಕೇಸ್ ಈಗ ಈ ಬಗ್ಗೆ ತನಿಖೆ ನಡೀತಾ ಇದೆ. ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಈ ಬಗ್ಗೆ ತನಿಖೆ ನಡೀತಾ ಇದೆ ಅಂತ ಪ್ರಹ್ಲಾದ್ ಜೋಶಿ ಅವರು ಮಾತನಾಡಿದ್ದಾರೆ. ಯಾವುದೇ ಪ್ರಕರಣವಿದ್ರೂ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲಿ, ನಿಷ್ಪಕ್ಷಪಾತವಾದ ತನಿಖೆ ಆಗ್ಲಿ ಅಂತ ಆಗ್ರಹಪಡಿಸಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಅದು ರೇವಣ್ಣ ಇರಲಿ, ಸೂರಜ್ ರೇವಣ್ಣ ಇರಲಿ, ಯಾರೇ ಇರಲಿ ಅದ್ರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು. ಇದು ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ. ತನಿಖೆ ನಡೀತಾ ಇದೆ, ತನಿಖೆ ನಡೀಲಿ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಮತ್ತು ಯಾರು ತಪ್ಪು ಮಾಡಿದ್ದಾರೆ, ಅದು ರೇವಣ್ಣ ಇರಲಿ, ಸೂರಜ್ ರೇವಣ್ಣ ಇರಲಿ, ಯಾರೇ ಇರಲಿ, ಅತ್ಯಂತ ಕಠಿಣವಾದಂಥ ಕ್ರಮ ಅವರ ಮೇಲೆ ಆಗಬೇಕು. ಒಳ್ಳೆ ತನಿಖೆ ನಡೀತಾ ಇದೆ, ತನಿಖೆ ನಡೀಲಿ. ಮತ್ತು ಯಾರು ತಪ್ಪು ಮಾಡಿದ್ದಾರೆ, ಅದು ರೇವಣ್ಣ ಇರಲಿ, ಸೂರಜ್ ರೇವಣ್ಣ ಇರಲಿ, ಯಾರೇ ಇರಲಿ, ಅತ್ಯಂತ ಕಠಿಣವಾದಂಥ ಕ್ರಮ ಅವರ ಮೇಲೆ ಆಗಬೇಕು. ಒಳ್ಳೆ ತನಿಖೆ ನಡೀತಾ ಇದೆ, ತನಿಖೆ ನಡೀಲಿ. ಮತ್ತು ಯಾರು ತಪ್ಪು ಮಾಡಿದ್ದಾರೆ, ಅದು ರೇವಣ್ಣ ಇರಲಿ. ಇನ್ನು ಸೂರಜ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹತ್ರ ಇದನ್ನೆಲ್ಲ ಯಾಕೆ ಕೇಳ್ತೀರಾ ಅಂತ ಹೇಳಿ ಸಿಟಿ ರವಿ ಅವರು ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಆರೋಪ ಮುಂದಿಂದೇನು ಅಂತ ಗೊತ್ತಿಲ್ಲ, ಅದೇ ನಮ್ಮ ಹತ್ರ ಯಾಕೆ ಕೇಳ್ತೀನಿ, ಕೇಳೋರ ಹತ್ರ ಕೇಳಿ. ಆರೋಪ ಮುಂದಿಂದೇನು ಅಂತ ಗೊತ್ತಿಲ್ಲ, ಅದೇ ನಮ್ಮ ಹತ್ರ ಯಾಕೆ ಕೇಳ್ತೀನಿ, ಕೇಳೋರ ಹತ್ರ ಕೇಳಿ. ಆರೋಪ ಮುಂದಿಂದೇನು ಅಂತ ಗೊತ್ತಿಲ್ಲ, ಅದೇ ನಮ್ಮ ಹತ್ರ ಯಾಕೆ ಕೇಳ್ತೀನಿ, ಕೇಳೋರ ಹತ್ರ ಕೇಳಿ. ಆರೋಪ ಮುಂದಿಂದೇನು ಅಂತ ಗೊತ್ತಿಲ್ಲ, ಅದೇ ನಮ್ಮ ಹತ್ರ ಯಾಕೆ ಕೇಳ್ತೀನಿ, ಕೇಳೋರ ಹತ್ರ ಕೇಳಿ. ಆರೋಪ ಮುಂದಿಂದೇನು ಅಂತ ಗೊತ್ತಿಲ್ಲ, ಅದೇ ನಮ್ಮ ಹತ್ರ ಯಾಕೆ ಕೇಳ್ತೀನಿ, ಕೇಳೋರ ಹತ್ರ ಕೇಳಿ. ಆರೋಪ ಮುಂದಿಂದೇನು ಅಂತ ಗೊತ್ತಿಲ್ಲ, ಅದೇ ನಮ್ಮ ಹತ್ರ ಯಾಕೆ ಕೇಳ್ತೀನಿ, ಕೇಳೋರ ಹತ್ರ ಕೇಳಿ. ಆರೋಪ ಮುಂದಿಂದೇನು ಅಂತ ಗೊತ್ತಿಲ್ಲ, ಅದೇ ಯಾರೇ ತಪ್ಪು ಮಾಡಿದ್ರೂ ಕಾನೂನಿನ ಅಡಿ ಶಿಕ್ಷೆ ಆಗುತ್ತೆ. ತಪ್ಪು ಯಾರೇ ಮಾಡಿದ್ರೂ ಕಾನೂನಿನ ಅಡಿ ಶಿಕ್ಷೆಯಾಗುತ್ತೆ. ಸೂರಜ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಿರುವಂತಹ ಪ್ರತಿಕ್ರಿಯೆ ಇದು. ಬೆಂಗಳೂರಿನಲ್ಲಿ ಜೆಡಿಎಸ್ ಮುಖಂಡ ಬಂಡೆಪ್ಪ ಕಾಶಿಂಪುರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಕ್ಷಕ್ಕೆ ಮುಜುಗರ ಆಗುತ್ತೆ, ಅವರ ಮೇಲೆ ಕ್ರಮ ಆಗುತ್ತಲ್ವಾ? ಈ ಹಿಂದೆ ಪ್ರಜ್ವಲ್ ಮೇಲೂ ಕೂಡ ಪಕ್ಷ ಕ್ರಮವನ್ನ ತೆಗೆದುಕೊಂಡಿದೆ. ಎಂಪಿ ಚುನಾವಣೆಗೂ ಮೊದಲು ಪ್ರಜ್ವಲ್ ವಿಡಿಯೋ ಬಿಟ್ರು. ಈಗ ಸೂರಜ್ ರೇವಣ್ಣ ಮೇಲೆ ಆರೋಪ ಮಾಡ್ತಿದ್ದಾರೆ. ತಪ್ಪು ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಶಿಕ್ಷೆ ಆಗುತ್ತೆ ಅಂತ ಜೆಡಿಎಸ್ ಮುಖಂಡ ಬಂಡೆಪ್ಪ ಕಾಶಿಂಪುರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾನೂನು ವ್ಯಾಪ್ತಿಯಲ್ಲಿ ಯಾರೇ ತಪ್ಪು ಮಾಡಿದ್ರು ಕಾನೂನಿನ ವ್ಯಾಪ್ತಿಯಲ್ಲಿ ಏನು ಪ್ರಕ್ರಿಯೆ ನಡಿಬೇಕು ದಂಡ ಅದು ನೋಡೋಣ. ಈಗ ಒಂದೊಂದು ಯಾಕೆ ಇವೆಲ್ಲ ಹಿಂದಿಂದ ಹಿಡಿದು ಬರ್ಬೇಕಾಗಿತ್ತು, ಒಂದೊಂದು ಇವತ್ತು ಯಾಕೆ ಬರ್ತಾ ಇದೆ ನೋಡಿ. ನಾ ಏನು ಹೇಳಿದೆ, ಯಾವ ಕಾನೂನು ವ್ಯಾಪ್ತಿಯಲ್ಲಿ ಯಾರೇ ಒಂದು ತಪ್ಪು ಮಾಡಿದ್ರು ಅದು ಶಿಕ್ಷೆ ಆಗುತ್ತೆ, ಅದಕ್ಕೆ ನಾವು ಬೆಂಬಲಿಸ್ತೀವಿ. ಆಯ್ತಾ? ಅದು ಮುಂದೆ ಪ್ರಜ್ವಲ್ ರೇವಣ್ಣ ಅವರ ಆಗುತ್ತೆ ಆಗುತ್ತೆ ಆಗುತ್ತೆ. ಈಗ ಹಿಂದೆ ಕ್ರಮ ಬಂದಿತ್ತು, ನಾವು ಪ್ರಜ್ವಲ್ ಅವ್ರ ಮ್ಯಾಗ ಅಮಾನತು ಮಾಡಿದೆವು, ಗೊತ್ತಾಯ್ತಾ? ಹಾಗಾಗಿ ಅದಕ್ಕೇನಿಲ್ಲ, ಕಾನೂನು ವ್ಯಾಪ್ತಿಯಲ್ಲಿ ಏನೇನಾಗುತ್ತೆ ಅದು ಆಗುತ್ತೆ. ಕಾನೂನು ವ್ಯಾಪ್ತಿಯಲ್ಲಿ ಯಾರೇ ತಪ್ಪು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.